ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ವಿದ್ಯಾರ್ಥಿಗಳೇ ಇದೀಗ ತಾನೇ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಏನಂತಂದರೆ ಎಕ್ಸಾಮ್ನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀರಾ. ಸೊ ಇವಾಗ ಏನು ಮಾಡ್ತಿರತ್ತಂದರೆ ಎಲ್ಲ ಹುಡುಗರು ಬಂದ ತಕ್ಷಣ ಕೀ ಆನ್ಸರ್ ಯಾಕಂದರೆ ಫ್ರಸ್ಟ್ರೇಷನಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿರ್ತಾರೆ ನಿಮ್ಮ ಒಂದು ಸದ್ಯಕ್ಕೆ ಸಿಚುವೇಶನ್ನು. ಸೊ ಆನ್ಸರ್ ಕರೆಕ್ಟ್ ಇದೆಯಾ, ರಾಂಗ್ ಇದೆಯಾ, ಯಾಕಂದರೆ ಅಪ್ಲೋಡ್ ಬಂದಿತ್ತಾ, ಯಾವ ರೀತಿ ಬಂದಿದೆಯಾ ಕಮೆಂಟಲ್ಲಿ ಹಾಕಿ. ಸೊ ಈಸಿ ಇತ್ತಾ ಟಫ್ ಇತ್ತಾ ಗೊತ್ತಿಲ್ಲ, ನೀವು ಕಮೆಂಟಲ್ಲಿ ಹಾಕಿರಿ. ಸೊ ಫಿಸಿಕ್ಸ್ ಮಾತ್ರ ಒಂದು ರೀತಿ ಬಂದಿತ್ತು, ಕೆಮಿಸ್ಟ್ರಿ ಕೂಡ ಒಂದು ಎವರೇಜ್ ಆಗಿ ಎಲ್ಲವೂ ಕೂಡ ಬಂದಿದ್ದು ನಿಮ್ಗೆ ಕೂಡ ಗೊತ್ತಿದೆ. ಮ್ಯಾಥಮೆಟಿಕ್ಸ್ ಯಾವ ರೀತಿ ಇದೆ ಕಮೆಂಟಲ್ಲಿ ಹಾಕಿ. ನಿಮಗೆ ಕೀ ಆನ್ಸರ್ ಮ್ಯಾಥಮೆಟಿಕ್ಸ್ ಬೇಕಲ್ವಾ? ಸೊ ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ನಾನು ಈ ಎಕ್ಸಾಮ್ನ ನೆಕ್ಸ್ಟ್ 2 hour ಏನಿದೆ ಅಂತಂದರೆ ಬಯೋಲಜಿಗೆ ಟೈಮ್ ಕೊಡ್ರಿ. ಅದು ಮುಗಿಸಾದ ತಕ್ಷಣ ನಿಮಗೆ ಕೀ ಆನ್ಸರ್ ಎರಡೂ ಕೂಡ ರೆಡಿಯಾಗಿ ಏನಪ್ಪ ಅಂದರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಇಲ್ಲಿ ಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ನೋಡಿ. ಎಲ್ಲವನ್ನೂ ಕೂಡ ಏನು ಮಾಡಿದ್ದೀವಿ ಅಂತಂದರೆ ನಾವು KCETಗೆ ಸಂಬಂಧಪಟ್ಟ ಹಾಗೆ ಫಿಸಿಕ್ಸು, ಕೆಮಿಸ್ಟ್ರಿ ಈಗಾಗಲೇ ಎಲ್ಲವನ್ನೂ ಕೂಡ 1 or more ರೆಫರೆನ್ಸ್, ಓಕೆ, ಭಾಳಷ್ಟು ರೆಫರೆನ್ಸ್ ತೊಗೊಂಡು ನಿಮ್ಗೆ ಏನಂತಂದರೆ ಈಗಾಗಲೇ ಕೀ ಆನ್ಸರ್ನ ರೆಡಿ ಮಾಡಿ ಕೊಟ್ಟಿದ್ದೀವಿ, ಆಯಿತಾ. ಸೊ ಇದೇ ರೀತಿಯಾಗಿ ನೆಕ್ಸ್ಟ್ ಕೂಡ ನಿಮ್ಗೆ ಬರ್ತಕ್ಕಂಥ ಬಯೋಲಜಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಎರಡೂ ಕೂಡ ಏನು ಮಾಡ್ತೀವಿ ಅಂತಂದರೆ ಈ ಮ್ಯಾಥ್ಸ್ ಸಬ್ಜೆಕ್ಟ್ ಜಸ್ಟ್ ಮುಗಿದಿದೆ ಅಂದ ತಕ್ಷಣ ಮ್ಯಾಥಮೆಟಿಕ್ಸ್ ಕೂರಬೇಡ್ರಿ, ನೆಕ್ಸ್ಟ್ ಬಯೋಲಜಿ ಹೋದ್ರಿ. 2 hour ಆದ ತಕ್ಷಣ ಏನಪ್ಪ ಅಂದರೆ ನಿಮಗೆ ನೆಕ್ಸ್ಟ್ ಎರಡೂ ಕೂಡ ಕಂಬೈಂಡ್ ಆಗಿ ಮೊದಲು ಮ್ಯಾಥ್ಸ್ ಬರುತ್ತೆ ನಿಮ್ಮದು, ಓಕೆ. ಅಂದರೆ ಎಕ್ಸಾಮ್ ಅಲ್ಲಿ ಬರೆದ್ಬಿಟ್ಟು ಹೊರಗಡೆ ಬಂದ ತಕ್ಷಣ ಮ್ಯಾಥಮೆಟಿಕ್ಸ್ ಫಸ್ಟ್ ನಿಮಗೆ ಕೀ ಆನ್ಸರ್ ಫೀಡಪ್ ಸೆಂಡ್ ಮಾಡ್ತೀನಿ. ಅದಾದ ತಕ್ಷಣ 1 hour ಅಥವಾ ಅರ್ಧ ಗಂಟೆ ಆದ ತಕ್ಷಣ ಏನಪ್ಪ ಅಂದರೆ ಬಯೋಲಜಿದು ಕೂಡ ಕೀ ಆನ್ಸರ್ ಕಳಿಸ್ತೀನಂತೆ. ಸೊ ನೋಡ್ಕೋರಂತೆ. ಇನ್ಮೇಲೆ ನಿಮಗೆ KCET ಸಂಬಂಧಪಟ್ಟಾಗ ಎಲ್ಲ ಒಂದು ಗೈಡೆನ್ಸ್ ಕೂಡ ನಮ್ಮ ಚಾನಲ್ ಸಿಗ್ತಾ ಹೋಗ್ತದೆ. ಸೊ ಹಂಗಾಗಿ ಕಂಪ್ಲೀಟಾಗಿ ವಾಚ್ ಮಾಡಬೇಕಾಗ್ತದೆ. ನಿಮ್ಗೆ ರ್ಯಾಂಕ್ ಎಷ್ಟು ಬರ್ತದೆ, ಯಾವ ರೀತಿ ಅವರೇಜ್ ಆಗಿದೆ ಕಮೆಂಟಲ್ಲಿ ಹಾಕಿ. ಸೊ ಮೋರ್ ಅಪ್ಡೇಟ್ ಏನಪ್ಪ ಅಂತಂದರೆ ಕೀ ಆನ್ಸರ್ಗೆ ಸಂಬಂಧಪಟ್ಟ ಹಾಗೆ ಹೇಳ್ತಿದ್ದೀನಿ ನೋಡಿ, ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಮೋರ್ ಅಪ್ಗೆ ನಾನು ಹೇಳ್ತಿದ್ದೀನಿ. ಯಾಕಂದರೆ ವಾಟ್ಸಪ್ ಗ್ರೂಪ್ ಇದ್ದಾಗ ನಿಮ್ಮ ಡೌಟ್ಸ್ ಏನೇ ಇದ್ರೂ ಕೂಡ ನಾನು ನಿಮ್ಗೆ ಅಡ್ಮಿನ್ ಆಗಿರ್ತೀನಿ, ನನಗೆ ಡೈರೆಕ್ಟಾಗಿ ಮೆಸೇಜ್ ಕೂಡ ಮಾಡ್ಬೋದು, ನಾನು ನಿಮಗೆ ಸಿಗ್ತಾ ಇರ್ತೀನಂತೆ. ರ್ಯಾಂಕು ಯಾವುದೇ ಒಂದು ಕೋರ್ಸು ಸಂಬಂಧಪಟ್ಟಾಗೆ PCM, PCB ಮತ್ತು PCMB ಮೂರೂ ಕೂಡ ಮ್ಯಾಟ್ರ್ ಆಗ್ತವೆ. ಸೊ ಹಂಗಾಗಿ ಈ ಸದ್ಯಕ್ಕೆ ಬಯೋಲಜಿಗೆ ಕಾನ್ಸಂಟ್ರೇಷನ್ ಮಾಡಿರಿ, ಯಾಕಂದರೆ ಒಂದೊಂದು ಮಾರ್ಕ್ಸು ಕೂಡ 5,000 10,000 ರ್ಯಾಂಕ್ ಡಿಸೈಡ್ ಮಾಡ್ತದೆ. ಹಂಗಾಗಿ ಓಕೆ. ಸೊ ಮೋರ್ ಅಪ್ಡೇಟ್ ಕೊಡ್ತೀನಿ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಆಯ್ತಾ. ಈ ಒಂದು ಫೀಡ್ಯಾಪ್ ಕೂಡ KCETಗೆ ಸಂಬಂಧಪಟ್ಟಾಗಿ ಕೆಮಿಸ್ಟ್ರಿ, ಫಿಸಿಕ್ಸ್ ನೀವು ನಿನ್ನೆ ಕೂಡ ಕೆಲವೊಂದು ಸ್ಟೂಡೆಂಟ್ ಚೆಕ್ಔಟ್ ಮಾಡ್ಕೊಂಡಿರಲ್ಲ, ಯಾಕಂದರೆ ಅವ್ರು ಓದ್ತಾ ಇರ್ತಾರೆ ಮ್ಯಾಥಮೆಟಿಕ್ಸ್, ಬಯಾಲಜಿ ಓದ್ತಾ ಇರ್ತಾರೆ. ಸೊ ಹಂಗಾಗಿ ಅಂಥ ಒಂದು ಸ್ಟೂಡೆಂಟು ಕೂಡ ಎಲ್ಲವನ್ನೂ ಫೀಡ್ಯಾಪ್ನು ಕೂಡ ಇನ್ನೊಮ್ಮೆ ಬೇಕಾದರೆ ವಾಟ್ಸಪ್ ಗ್ರೂಪ್ಗೆ ಸೆಂಡ್ ಮಾಡ್ತೀನಿ ಅಂತ ಜಾಯ್ನ್ ಆಗಿ. ಥ್ಯಾಂಕ್ ಯು, ಬಾಯ್.